ಇಲ್ಲಿ ನಾವು ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೋಡ್ತಾ ಇದ್ದೀವಿ. ಮೊದಲೇದಾಗಿ ಡೊಮೇನ್ ಅಂತ ಹೇಳಿದ್ರೆ ಏನೋ ಜ್ಞಾಪಕ ಇದೆಯಾ? ಡೊಮೇನ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಐಡಿಯಾ ಆಫ್ ಡೊಮೇನ್? ಡೊಮೇನ್ ಅಂತ ಹೇಳಿದ್ರೆ ಏನೋ? ಡೊಮೇನ್ ಅಂತ ಹೇಳಿದ್ರೆ ದ ಇನ್ಪುಟ್ ವ್ಯಾಲ್ಯೂಸ್ which when placed in to a function gives an output, a valid output ಅಂತ ಹೇಳ್ಬೋದು. ವ್ಯಾಲಿಡ್ ಔಟ್ಪುಟ್ ಅಂತ ಹೇಳಿದ್ರೆ ಇಟ್ ಇಸ್ ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಸರಿನಾ? ಯಾವುದು ಇರ್ಕೂಡ್ದಪ್ಪ ಅಂತ ಹೇಳಿದ್ರೆ ದ ವ್ಯಾಲ್ಯೂಸ್ ವಿಚ್ ಶುಡ್ ನಾಟ್ ಬಿ ಇನ್ ದಿಸ್ ಇಸ್ ಯಾವುದು ನೋಟು. ಏನಕ್ಕೆ ನೋ ಅಂತ ಹೇಳ್ತೀವಿ ನಾವು? 1/0 ಬರ್ಕೊಡ್ದು ಅಂತ ಹೇಳಿದ್ರೆ ಇನ್ಫಿನಿಟಿ ಬರ್ಕೊಡ್ದು, ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಬರ್ಕೊಡ್ದು, ಈ ರೀತಿಯಲ್ಲಿ ಒಂದಷ್ಟು ಸಿನಾರಿಯೋಸ್ ಇದೆ. ಸರಿನಾ? ಇದು ನಿಮ್ಮ ಲಿಸ್ಟು. ನನ್ನ ಲಿಸ್ಟು ಬಗ್ಗೆ ಮಾತಾಡೋದಕ್ಕಿಂತ ಏನಕ್ಕೆ ಈ ಲಿಸ್ಟ್ ಇದೆ ಮತ್ತು ಏನಕ್ಕೆ ವ್ಯಾಲ್ಯೂಸ್ ಇದೆ ಅಂತ ಹೇಳಿ ಮಾತಾಡ್ತೀನಿ. ಏನಕ್ಕೆ ಈ ಲಿಸ್ಟ್ ಅಲ್ಲ, ಏನಕ್ಕೆ ವ್ಯಾಲ್ಯೂಸ್ ಇದೆ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಸರಿನಾ? ಸೊ ಮೊದಲನೇದಾಗಿ ಡೊಮೇನ್ ಆಫ್ ಸೈನ್ ಆ್ಯಂಡ್ ಕಾಸ್ ಇಸ್ ಆಲ್ ದ ರಿಯಲ್ ನಂಬರ್ಸ್. ನಾವು ಯಾವುದೇ ಒಂದು ರಿಯಲ್ ನಂಬರ್ ಹಾಕ್ಬೋದು. ಅದರ ರೇಂಜ್ ಬಂದು ರೇಂಜ್ ಏನೇನಿದೆ? ರೇಂಜ್ ನಥಿಂಗ್ ಬಟ್ -1 to 1 ಮಾತ್ರ. ಏನಕ್ಕಪ್ಪ? ರೀಸನ್ ಏನು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಸೊ ಇದನ್ನು ಹೇಗೆ ಕಲಿಯಬೇಕು ಅಂತ ಹೇಳಿದ್ರೆ ಸೈನ್ ಥೀಟಾ ಇಸ್ ಆಪೋಸಿಟ್ ಬೈ ಹೈಪೋಟೆನಸ್ ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ? ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇತ್ತು ಅಂತ ಹೇಳಿದ್ರೆ ಇದು ಥೀಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೇ ದಿಸ್ ಇಸ್ ಎಮ್ ಆ್ಯಂಡ್ ದಿಸ್ ಇಸ್ ಎನ್, ದಿಸ್ ಇಸ್ 90 ಆ್ಯಂಡ್ ದಿಸ್ ಇಸ್ ಹೈಪೋಟೆನಸ್ ಅಲ್ವಾ? ಸೊ ಇವಾಗ ಆಪೋಸಿಟ್ ಏನು ಇದರಲ್ಲಿ? ಎಮ್. ಹೈಪೋಟೆನಸ್ ಏನು? ಹೆಚ್ಚು ಅಲ್ವಾ? ಸೊ ದಿಸ್ ಈಸ್ ಅ ಫ್ಯಾಕ್ಟ್. ಯಾವುದು? ಐ ವಿಲ್ ಸ್ಟೇಟ್ ಅ ಫ್ಯಾಕ್ಟ್. ಏನಪ್ಪ ಫ್ಯಾಕ್ಟ್ ಅಂತ ಹೇಳಿದ್ರೆ ಎಮ್ಮು ಯಾವತ್ತಿದ್ರೂ ಹೆಚ್ಚಿಗಿಂತ ಚಿಕ್ಕದಾಗಿರುತ್ತೆ. ಯಾಕಂದರೆ ಹೈಪೋಟೆನಸ್ ಇಸ್ ದ ಬಿಗ್ಗೆಸ್ಟ್ ಸೈಡ್ ಆಫ್ ಅ ಗಿವನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ? ಎಕ್ಸ್ಟ್ರೀಮ್ ಕೇಸಲ್ಲಿ ಈಕ್ವಲ್ ಆಗಿರುತ್ತೆ ಹೊರ್ತು ಇನ್ನೇನಿಲ್ಲ. ಸರಿ ತಾನೆ? ಇವಾಗ ನಾನು ಒಂದು ಸಿನಾರಿಯೋ ಬಗ್ಗೆ ಮಾತಾಡ್ತೀನಿ. ಏನಂತ ಹೇಳಿದ್ರೆ ಇಫ್ ಐ ಡಿವೈಡ್ ಹೆಚ್ ಬೋತ್ ದ ಸೈಡ್ಸ್ ಏನಾಗುತ್ತಿದೋ? m/h is less than or equal to 1. ಸರಿನಾ? ಇದೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ಏನು ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಸೈನ್ ಥೀಟಾ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು m/h ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡಿನಾಮಿನೇಟರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದ ನ್ಯೂಮರೇಟರ್, ಹಾಗಾಗಿ ಇಟ್ ವಿಲ್ ಆಲ್ವೇಸ್ ಬಿ ಲೆಸ್ ದೆನ್ 1 ಅಲ್ವಾ? ಸೊ ಈ ರೀಸನಿಂಗ್ ಇಟ್ಕೊಂಡು ನಾವು ಈ ಥರ ಒಂದು ಕನ್ಕ್ಲೂಷನ್ ಬರ್ಬೋದು. ಸರಿನಾ? ಸೊ ಕೋಆರ್ಡಿನೇಟ್ ಜಾಮಿಟ್ರಿ ಎಲ್ಲ ಮಾತಾಡಿದಾಗ -1 +1 ಎಲ್ಲ ಇಟ್ ವಿಲ್ ಮೇಕ್ ಸೆನ್ಸ್. ಫಾರ್ ಎಕ್ಸಾಂಪಲ್ ಸೊ ಯೂನಿಟ್ ಸರ್ಕಲಲ್ಲಿ ನಾವು ಇಲ್ಲೋಯ್ತು ಅಂತ ಹೇಳಿದ್ರೆ +1 ಬರುತ್ತೆ ಸೈನಿಗೆ, ಇಲ್ಲೋಯ್ತು ಅಂತ ಹೇಳಿದ್ರೆ -1 ಬರುತ್ತೆ ಅಲ್ವಾ? ಬಿಕಾಸ್ ದ y ಆಕ್ಸಿಸ್ ಇನ್ ಅ ಯೂನಿಟ್ ಸರ್ಕಲ್ ಕ್ಯಾನ್ ಟೇಕ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 1 ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ -1 ಅಲ್ವಾ? ಸೊ ಈ ರೀತಿಲಿ ನಾವು ಇದನ್ನು ಕೂಡ ಅರ್ಥ ಮಾಡ್ಕೊಬೋದು. ಸರಿನಾ? ಸೊ ಎಂಡ್ ಆಫ್ ಇಟ್. Similarly, cos theta is always less than equal to 1. ಇದೇ ರೀಸನಿಂಗಲ್ಲಿ. ಸರಿ ತಾನೆ? ಸೊ ಇದೇ ರೀಸನಿಂಗಲ್ಲಿ ನಾವು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ದ ವ್ಯಾಲ್ಯೂಸ್ ಆರ್ ಬಿಟ್ವೀನ್ -1 ಆ್ಯಂಡ್ +1. ಕರೆಕ್ಟಾ? ರೈಟ್. ಓಕೆ. ನೆಕ್ಸ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಷನ್, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ರೇಂಜು ಡೊಮೇನ್ ಎಲ್ಲ ಏನು? ಟ್ಯಾನ್ ಥೀಟಾ ರೇಂಜ್ ಎಲ್ಲ ಬಂದು ಇಲ್ಲಿಂದ ಶುರು ಮಾಡ್ತೀನಿ. ರೇಂಜ್ ಎಲ್ಲ ಡೊಮೇನ್ ಬಂದು ಏನಂತ ಹೇಳಿದ್ರೆ ಡೊಮೇನ್ ಇಸ್ ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 2n + 1 into π/2 ವೇರ್ n is set of ಇಂಟೀಜರ್ಸ್. ಸರಿನಾ? ಪ್ರಶ್ನೆ ಏನಂತ ಹೇಳಿದ್ರೆ 2n + 1 ಏನು ಡಿಟರ್ಮೈನ್ ಮಾಡುತ್ತೆ? ಎಸ್, ಆಡ್ ನಂಬರ್ಸ್. ದಿಸ್ ಆರ್ ಸೆಟ್ ಆಫ್ ಆಡ್ ನಂಬರ್ಸ್. ಸರಿನಾ? ಮತ್ತು ನೆಕ್ಸ್ಟು ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ವಾಟ್ ಆರ್ ಸೆಟ್ ಆಫ್ ವ್ಯಾಲ್ಯೂಸ್? ರೇಂಜಲ್ಲಿ ಆಲ್ ದ ರಿಯಲ್ ನಂಬರ್ಸ್ ಬರುತ್ತೆ ಇದರಲ್ಲಿ. ಸರಿನಾ? ಇಲ್ಲಿ ನಾವು ರೀಸನ್ ನೋಡೋಣ ಇವಾಗ. ಹೇಗಪ್ಪ ಸಾಧ್ಯ ಇದು? ವೈ ಇಸ್ ದಿಸ್ ಇಸ್ ಪಾಸಿಬಲ್ ಅಂತ ಹೇಳಿ. ಸೊ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಕರೆಕ್ಟಾ?
ಸರಿ ತಾನೆ? ಸೊ ವಿಲ್ ರಿಕಾಲ್, ಏನು ರಿಕಾಲ್ ಮಾಡೋಣ ಅಂತ ಹೇಳಿದ್ರೆ, ವಿಲ್ ರಿಕಾಲ್ ದ ಫ್ಯಾಕ್ಟ್ ದ್ಯಾಟ್ ಫಾರ್ ಅ ವ್ಯಾಲಿಡ್ ಇನ್ಪುಟ್, ಅಂದರೆ ಫಾರ್ ಇನ್ಪುಟ್ ಟು ಬಿ ವ್ಯಾಲಿಡ್, ಫಾರ್ ಅ ವ್ಯಾಲಿಡ್ ಇನ್ಪುಟ್ ಏನು ಹೇಳ್ಬೋದು ನಾವು, ವಿ ಕ್ಯಾನ್ ಟೆಲ್ ದ್ಯಾಟ್ ವಿ ಕೆನಾಟ್ ಹ್ಯಾವ್ 1/0 ಆಸ್ ಎನ್ ಔಟ್ಪುಟ್. ಸರಿನಾ? ಇದನ್ನು ಹೇಳಿದಾಗ ನಾವು ಏನಂತ ಇಂಡೈರೆಕ್ಟಾಗಿ ಹೇಳ್ಬೋದು, ಕಾಸ್ ಥೀಟಾ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಲ್ವಾ? ಇವಾಗ 0 ಬರ್ಕೊಡೋದು ಅಂತ ಹೇಳಿ ನನ್ನ ಅರ್ಥ ಇಂಡೈರೆಕ್ಟಾಗಿ ಕಾಸ್ ಥೀಟಾ ಶುಡ್ ನಾಟ್ ಬಿ ಈಕ್ವಲ್ ಟು 0. ಮತ್ತು ಮತ್ತೊಂದು ರೀಕಾಲು ಏನಪ್ಪ ಅಂತ ಹೇಳಿದ್ರೆ, recall that cos theta will be equal to 0 for theta is equal to ಏನೇನು ವ್ಯಾಲ್ಯೂ ಹೇಳಿ ನೋಡೋಣ, ಯಾವ ವ್ಯಾಲ್ಯೂಗೆ 0 ಆಗುತ್ತಿದೋ, π/2 90 ಡಿಗ್ರಿ, ಮತ್ತು 3π/2 ಮತ್ತು 5π/2 ಅಂತ ಹೇಳಿದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಆಡ್ ಮಲ್ಟಿಪಲ್ಸ್ ಆಫ್ π/2 ನೋಡ್ತಾ ಇದ್ದೀವಿ. ಸೊ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್. ಹಾಗಾಗಿ ನಾವು ವಿ ಎಕ್ಸ್ಕ್ಲೂಡ್ ದಿಸ್ ಸೆಟ್ ಆಫ್ ವ್ಯಾಲ್ಯೂಸ್. ಇದನ್ನು ಇನ್ಪುಟಾಗಿ ಕೊಡೋದಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ಡಸ್ ಇಟ್ ಮೇಕ್ ಸೆನ್ಸ್? ಇದನ್ನು ಕೊಡ್ತು ಅಂತ ಹೇಳಿದ್ರೆ, ಈ ವ್ಯಾಲ್ಯೂಸ್ ಕೊಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಟ್ಯಾನ್ ಥೀಟಾ ವಿಲ್ ಗೋ ಟು ಇನ್ಫಿನಿಟಿ ವಿಚ್ ಇಸ್ ಎನ್ ಇನ್ವ್ಯಾಲಿಡ್ ಇನ್ಪುಟ್. ಗೊತ್ತಾಯ್ತಾ? ಸೊ ಅದೇ ರೀತಿಯಲ್ಲಿ ನಾವು ಇವಾಗ ಕಾಸ್ ಬಗ್ಗೆನೂ ಕೂಡ ಮಾತಾಡ್ಬೋದು, ಕಾಸ್ ಎಲ್ಲ ಕೊಸೆಕ್ ಬಗ್ಗೆನೂ ಕೂಡ ಮಾತಾಡ್ಬೋದು. ಹಾಂ, ಸೊ ಡೊಮೇನ್ ಏನಿದ್ರಲ್ಲಿ, ಡೊಮೇನ್ ಇಸ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ ಏನೋ n/π ಸಚ್ ದಟ್ n ಬಿಲಾಂಗ್ಸ್ ಟು ಇಂಟೀಜರ್. ಇಲ್ಲಿ ಸ್ವಲ್ಪ ರೇಂಜು ಒಂದು ರೀತಿಯಲ್ಲಿ ಕಾಣ್ಬೋದು ನಿಮಗೆ. ರೇಂಜಲ್ಲಿ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ -1 to 1 ಅಂತ ಹೇಳಿದ್ರೆ ಇದರಲ್ಲಿ -1 and 1 ಆರ್ ಇನ್ಕ್ಲೂಡೆಡ್. ಸರಿನಾ? -1 and 1 ಆರ್ ಇನ್ಕ್ಲೂಡೆಡ್. ಸೊ ಇನ್ ದ ರೇಂಜ್ ಈ -1 ಮತ್ತು 1 ಇನ್ಕ್ಲೂಡ್ ಆಗುತ್ತೆ. ಆಯಿತಾ ಹುಡುಗರ? ಸೊ ಎಲ್ಲ ರಿಯಲ್ ನಂಬರು -1 ಮತ್ತು 1 ನಡುವೆ ಇರುವಂಥ ಡೆಸಿಮಲ್ ರಿಯಲ್ ನಂಬರ್ಸ್ ಬಿಟ್ಟು ಇನ್ನೆಲ್ಲ ರಿಯಲ್ ನಂಬರ್ಸು ಇಸ್ ಪಾರ್ಟ್ ಆಫ್ ಯುವರ್ ರೇಂಜ್. ಅಫ್ಕೋರ್ಸ್ ರೀಸನಿಂಗ್ ಕೊಟ್ಟಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಏನಕ್ಕಪ್ಪ ಇದು ರೀಸನ್ ಏನು? ದ ರೀಸನ್ ಬೀಯಿಂಗ್ ದ ಫಾಲೋಯಿಂಗ್. ಸಿ, ಕೊಸೆಕ್ ಥೀಟಾ ಇಸ್ 1/sin ಥೀಟಾ. ಸರಿನಾ? ಸೊ ಇವಾಗ ಇದೇ ಲಾಜಿಕಲ್ಲಿ ನಾನು ಇವಾಗ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ನೋಡ್ತೀನಿ ನೋಡಿ. ಕಾಪಿ ಪೇಸ್ಟ್. ರಿಕಾಲ್ ಫಾರ್ ಅ ವ್ಯಾಲಿಡ್ ಇನ್ಪುಟ್ ವಿ ಕೆನಾಟ್ ಹ್ಯಾವ್ 1/0 ಆಸ್ ದ ಔಟ್ಪುಟ್ ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಏನು ಹೇಳ್ಬೋದು, ಇಂಡೈರೆಕ್ಟಾಗಿ ನಾವು ಇಲ್ಲಿ ಯಾವ ವ್ಯಾಲ್ಯೂ ಇಟ್ಕೊಡೋದು, ಸೈನ್ ಥೀಟಾ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಹೇಳಿ ಹೇಳಬೇಕು. ನೆಕ್ಸ್ಟು ವಿಲ್ ರಿಕಾಲ್ ವೆನ್ ಇಸ್ ಸೈನ್ ಥೀಟಾ ಈಕ್ವಲ್ ಟು 0. ಸೈನ್ ಥೀಟಾ ಯಾವಾಗ 0 ಆಗುತ್ತೆ, ಫಾರ್ ಥೀಟಾ ಈಸ್ ಈಕ್ವಲ್ ಟು ಏನೇನು ಯಾವಾಗ ಥೀಟಾ 0 ಆಗುತ್ತೆ ನೋಡಿ. ಥೀಟಾ 0 ಆಗಲ್ಲ, ಸೈನ್ ಥೀಟಾ ಯಾವಾಗ 0 ಆಗುತ್ತೆ ಅಂತ ಹೇಳಿದ್ರೆ ವೈ ಕಾಂಪೊನೆಂಟ್ ಯಾವಾಗ 0 ಆಗುತ್ತೆ, ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ಈ ಕಡೆ ಇಲ್ಲಾಂದ್ರೆ ಆ ಕಡೆ, ಈ ಕಡೆ ಇತ್ತು ಅಂತ ಹೇಳಿದ್ರೆ 0 ಡಿಗ್ರಿ, ಇಲ್ಲ ಅಂತ ಹೇಳಿದ್ರೆ 2π, ಇಲ್ಲಾಂದರೆ 4π, ಈ ಥರ ಇಲ್ಲಿ ಬಂದಾಗ π, 3π, 5π ಈ ರೀತಿಯಲ್ಲಿ. ಸೊ ಬೇಸಿಕಲಿ ಆಲ್ ದ ಮಲ್ಟಿಪಲ್ಸ್ ಆಫ್ π. ಸರಿನಾ? ಸೊ ಆಲ್ ದ ಮಲ್ಟಿಪಲ್ಸ್ ಆಫ್ π. ಸೊ 0 into π which is 0, next 1π, next 3π, next 2π ಕೂಡ, next 3π. so all these are plus or minus plus or minus plus or minus dot dot dot. ಗೊತ್ತಾಯ್ತಾ? ಸೊ ಇಲ್ಲೊಂದು ವಿಷಯ ಅಡಿಷ್ನಲಿ ಹೇಳಬೇಕು, ನಾನು ರೇಂಜಿನ ಬಗ್ಗೆ ಮಾತಾಡ್ಬೇಕು. ನಾನು ಇಲ್ಲಿ ರೇಂಜ್ ಬಂದು -1 ಮತ್ತು 1 ಬಿಟ್ ನಡುವೆ ಇರುವಂಥ ನಂಬರ್ಸ್ಗಳು ಕನ್ಸಿಡರ್ ಮಾಡಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಇಟ್ಸ್ 1 ಡಿವೈಡೆಡ್ ಬೈ ವ್ಯಾಲ್ಯೂಸ್ ವಿಚ್ ಆರ್ ಫ್ರಮ್ -1 to 1 ಅಂತ ಹೇಳಿದ್ರೆ ಇಟ್ ಈಸ್ 1 ಡಿವೈಡೆಡ್ ಬೈ ಫಾರ್ ಮೋಸ್ಟ್ ಆಫ್ ದ ಕೇಸಸ್ ಡೆಸಿಮಲ್ ವ್ಯಾಲ್ಯೂಸ್. ಡೆಸಿಮಲ್ ವ್ಯಾಲ್ಯೂಸ್ನ ನೀವು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 1 ಜೊತೆ ಏನು ಬರ್ತು ಉತ್ತರ ನೋಡೋಣ ನೋಡಿ. 1 ಡಿವೈಡೆಡ್ ಬೈ 0.1
ಏನು ಬರುತ್ತೆ 10. 1 ಡಿವೈಡ್ ಬೈ 0.3 ಏನು ಬರುತ್ತೆ 3.33. 1 ಡಿವೈಡ್ ಬೈ 0.0001 ಎಷ್ಟು ಬಂತು 1,00,000. ಸೊ ನಾವು ಎಷ್ಟೇ ಪುಟ್ಟು ನಂಬರ್ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಅಷ್ಟೇ ದೊಡ್ಡ ನಂಬರು ರಿಸಲ್ಟಾಗಿ ಬರುತ್ತೆ. ಹಾಗಾಗಿ ವಿಲ್ ನೆವರ್ ಗೆಟ್ ಅ ವ್ಯಾಲ್ಯೂ ವಿಚ್ ಇಸ್ ಬಿಟ್ವೀನ್ -1 and 1. ಯಾಕಂತ ಹೇಳಿದ್ರೆ ಡಿನಾಮಿನೇಟರ್ ಈಸ್ ಆಲ್ವೇಸ್ ಲೆಸರ್ ದೆನ್ ದ ನ್ಯೂಮರೇಟರ್, ಇಸ್ ಇಟ್ ನಾಟ್ ಅಲ್ವಾ? ಇಟ್ಸ್ ಆಲ್ ಡೆಸಿಮಲ್ ವ್ಯಾಲ್ಯೂಸ್. ಹಾಗಾಗಿ ಮೆಜಾರಿಟಿ ಕೇಸಸ್ ಅಫ್ಕೋರ್ಸ್ ಅಲಾಂಗ್ ವಿತ್ -1 and 1. ಸೊ ಮೆಜಾರಿಟಿ ಕೇಸಸ್ ಇಟ್ಸ್ ಆಲ್ವೇಸ್ ಡೆಸಿಮಲ್ ವ್ಯಾಲ್ಯೂಸ್. ಹಾಗಾಗಿ ಇಟ್ಸ್ ಬಿಟ್ವೀನ್ -∞ to -1 and 1 to +∞. ಸರಿನಾ? ಸೊ ಇದೆಲ್ಲ ನಿಮಗೆ ರೀಸನಿಂಗ್ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ನೆಕ್ಸ್ಟು ಸೆಕ್. ಸೊ ಇದರಲ್ಲಿ ಬರುವಂಥ ಡೊಮೇನ್ ಏನು? ಡೊಮೇನ್ ಇದರಲ್ಲಿ ಆಲ್ ದ ರಿಯಲ್ ನಂಬರ್ಸ್ ಅದರ್ ದ್ಯಾನ್ ದ ಮಲ್ಟಿಪಲ್ ಆಫ್ π/2. ಏನಕ್ಕಿದು ಯೋಚನೆ ಮಾಡಿ, ಬಿಲಾಂಗಿಂಗ್ ಟು 0. ಮತ್ತು ನಮ್ಮ ರೇಂಜ್ ಬಂದು ರೇಂಜಸ್ ಏನು ಯೋಚನೆ ಮಾಡಿ, ಆಲ್ ದ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ -1 and 1 ಬಿಟ್ವೀನ್ ದ್ಯಾಟ್. ಸರಿನಾ? ಇಲ್ಲೂ ಕೂಡ -1 and 1 ಆರ್ ಪಾರ್ಟ್ ಆಫ್ ದ ಔಟ್ಪುಟ್, ಪಾರ್ಟ್ ಆಫ್ ದ ರೇಂಜ್. ಆಯಿತಾ? ಓಕೆ. ಏನಕ್ಕಪ್ಪ ಇದು? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಏನಕ್ಕೆ ಇರ್ಬೋದು ಹೇಳಿ ನೋಡೋಣ. ಹೌದು, secant θ is 1/cos θ. ಬಟ್ cos θ ಯಾವಾಗ, ಇಲ್ಲಿ ನೋಡಿ, ಇಲ್ಲಿ ಸೇಮ್ ರೀಸನಿಂಗ್. cos θ ಯಾವಾಗ 0 ಆಗುತ್ತೆ ಫಾರ್ ಆಲ್ ದಿಸ್ ವ್ಯಾಲ್ಯೂಸ್. ಹಾಗಾಗಿ ಐ ಜಸ್ಟ್ ಹ್ಯಾವ್ ಟು ಕಾಪಿ ಆ್ಯಂಡ್ ಪೇಸ್ಟ್ ದ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿ ಕೂಡ ಅದೇ ರೀಸನಿಂಗು. ಸೊ cos θ ಯಾವಾಗ 0 ಆಗುತ್ತೆ ಫಾರ್ ದಿಸ್ set of input values, and so we have the following. ಸರಿನಾ? For this reasoning the domain is so. Range ಏನಕ್ಕಪ್ಪ ಈ ರೀತಿಯಲ್ಲಿ ಅಂತ ಹೇಳಿದ್ರೆ, because the denominator is decimal for most of the cases ಅಲ್ವಾ? As the denominator is decimal for most of the cases, we end up with a range as denominator is decimal for most cases, right? This implies the ratio is all the numbers which are more than 1 or less than -1. ಸರಿನಾ? ಇಲ್ಲಿ ಪೂರ ಬ್ರೇಕ್ ಆಗ್ತಾ ಇಲ್ಲ, ಬಟ್ ನೀವು ಯೋಚನೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊನೆಯದಾಗಿ ಕಾಟ್. ಹಾಂ, ಇಲ್ಲೇನಿರುತ್ತೆ ಡೊಮೇನು ಯೋಚನೆ ಮಾಡಿ, ತುಂಬ ಏನು ಕಷ್ಟ ಇಲ್ಲ. ಡೊಮೇನ್ ಬಂದಿಲ್ಲಿ ಆಲ್ ದ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ ಏನೇನು ಇರ್ಬೋದು, n/π, where n is nothing but set of integers. Range is all the real numbers. ಇದೇಕೆ ಸಾಧ್ಯ? why is this possible? ರೀಸನ್ ಬಂದು cot theta is cos theta by sin theta, and sin theta is what? Sin theta becomes 0 for all of this set of values. So again copy and paste ಅಲ್ವಾ? ಅಷ್ಟೇ. ಸೈನ್ ಥೀಟಾ ಎಲ್ಲೆಲ್ಲಿ 0 ಆಗುತ್ತೋ ಅಲ್ಲಿ ಕಾಟು ಎಕ್ಸಿಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ 1/∞ ಇಸ್ ನಾಟ್ ಅ ವ್ಯಾಲಿಡ್ ಔಟ್ಪುಟ್. ಹಾಗಾಗಿ ಆಲ್ ಆಫ್ ದಿಸ್ ವ್ಯಾಲ್ಯೂಸ್ ಆರ್ ಟು ಬಿ ಇಗ್ನೋರ್ಡ್. ಸರಿನಾ? ಸೊ ಇದೇ ಫಂಡ. ಸರಿ ಇದೆಯಲ್ವಾ? ಸೊ ಲಾಜಿಕಲಿ ಏನು ಅಷ್ಟೊಂದೇನು ಕಷ್ಟನೇ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಒಂದು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದೆಲ್ಲ ಡಿರೈವ್ ಮಾಡ್ಬೋದು ಇವೆಲ್ಲ. ಮತ್ತು ಇದು ಸಿಂಪಲ್ಲು ಯೂನಿಟ್ ಸರ್ಕಲು, ಇಲ್ಲ ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಇದೆಲ್ಲ ಸಿಂಪಲ್ ಆಗುತ್ತೆ. ಸೊ ದಿಸ್ ಇಸ್ ಡಿರೈವ್ಡ್ ಫ್ರಮ್ ಯೂನಿಟ್ ಸರ್ಕಲ್ ಆ್ಯಂಡ್ ದಿಸ್ ಇಸ್ ಪ್ಯೂರ್ 1/0 ಕಾನ್ಸೆಪ್ಟ್ ಅಲ್ವಾ? ಸೊ ಇವೆಲ್ಲ ನಾಪ್ಕೊಡ್ಕೊಂತು ಅಂತ ಹೇಳಿದ್ರೆ ಯುವರ್ ಆನ್ಸರ್ ಇಸ್ ಡನ್. 1/decimal ಆ್ಯಂಡ್ 1/0 ಅಷ್ಟೇ. ಪಾಸ್ ಮಾಡ್ಕೊಳ್ಳಿ, ಇನ್ನೊಂದು ರಿವಿಷನ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಡೊಮೈನ್ ಅಂತ ಹೇಳಿದ್ರೆ ಇನ್ಪುಟ್ ವ್ಯಾಲ್ಯೂಸ್.
ಸೊ ಡೊಮೇನ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಸೆಟ್ ಆಫ್ ಇನ್ಪುಟ್ ವ್ಯಾಲ್ಯೂಸ್ ವಿಚ್ ಗಿವ್ಸ್ ಅಸ್ ಅ ವ್ಯಾಲಿಡ್ ಔಟ್ಪುಟ್ಟಲ್ಲಿ ನಾವು 1/0 ಇನ್ಫಿನಿಟಿ ನೆಗೆಟಿವ್ ರೂಟ್ಸ್ನ ನೋಡೋದಿಲ್ಲ. ಸೊ ಸೈನ್ ಮತ್ತು ಕಾಸ್ ನೋಡಿದಾಗ ನೀವು ಏನೇ ಇನ್ಪುಟ್ ಕೊಡ್ಬೋದು ಔಟ್ಪುಟ್ ಕೊಡುತ್ತದೋ, ಆದರೆ ಔಟ್ಪುಟ್ ಬಂದು -1 to 1 ಮಾತ್ರ ಇರುತ್ತೆ, ಇನ್ಕ್ಲೂಡಿಂಗ್ -1 and 1 ಅಲ್ವಾ. ರೀಸನಿಂಗ್ ಏನಕ್ಕೆ ಅಂತ ಹೇಳಿದ್ರೆ, ಇಫ್ ಯು ಟಾಕ್ ಇನ್ ಟರ್ಮ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದ ಡಿನಾಮಿನೇಟರ್ ಇಸ್ ಆಲ್ವೇಸ್ ಮೋರ್ ದೆನ್ ದ ನ್ಯೂಮರೇಟರ್, ಅಂದರೆ ಹೈಪೋಟೆನ್ಯೂಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದ ಅದರ್ 2 sides ಅಲ್ವಾ. ಅದೇ ನೀವು ಯೂನಿಟ್ ಸರ್ಕಲ್ ನೋಡ್ತು ಅಂತ ಹೇಳಿದ್ರೆ, ಯೂನಿಟ್ ಸರ್ಕಲಲ್ಲೇನೋ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1 or -1, ಮಿನಿಮಮ್ ವ್ಯಾಲ್ಯೂ ಇಸ್ -1. ಸೊ ಆ ರೀಸನಿಂಗ್ ಉಪಯೋಗಿಸ್ಕೊಂಡು ನಾವು ಯೋಚನೆ ಮಾಡಿಕೊಂಡು ಕಲಿಬೋದು ಅದನ್ನು. ಅದೇ ಟ್ಯಾನೋ, ಕಾಟೋ, ಕೊಸೆಕೋ ಇವೆಲ್ಲ ಬಂದಾಗ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ, ಸೈನ್ ಇಲ್ಲ ಅಂದರೆ ಕಾಸ್ ಬರುತ್ತೆ. ಕಾಸ್ ಯಾವಾಗ 0 ಆಗುತ್ತೆ ಫಾರ್ ಆಡ್ ಮಲ್ಟಿಪಲ್ಸ್ ಆಫ್ π/2, ಸೈನ್ ಯಾವಾಗ 0 ಆಗುತ್ತೆ ಫಾರ್ ಮಲ್ಟಿಪಲ್ಸ್ ಆಫ್ π, ಎನಿ ಮಲ್ಟಿಪಲ್ ಆಫ್ π. ಸೊ ಈ ಥರ ಇದ್ದಾಗ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ನಾವು ಮಾತಾಡ್ತು ಅಂದರೆ ದೋಸ್ ವಿಲ್ ಬಿ ಯೋರ್ ಡೊಮೇನ್. ರೇಂಜ್ ಬಗ್ಗೆ ಮಾತಾಡಿದಾಗ ಟ್ಯಾನಲ್ಲಿ ಎಲ್ಲ ವ್ಯಾಲ್ಯೂಸ್ ಬರುತ್ತೆ, ಆದರೆ ಇದರಲ್ಲಿ ಈ ಕೊಸೆಕ್ ಮತ್ತು ಸೆಕ್ಕಲ್ಲಿ -1 and 1 ಬಿಟ್ವೀನ್ ದೋಸ್ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ 1 / ಡೆಸಿಮಲ್ ನಂಬರ್. ಈ ಟ್ಯಾನು ಮತ್ತು ಕಾಟಲ್ಲಿ ಆಯಿತು ಅಂದರೆ ಇಟ್ಸ್ ಸೈನ್ ಬೈ ಕಾಸ್ ಅಲ್ವಾ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ ಹ್ಯಾವ್ ಮೆನಿ ಕೈಂಡ್ ಆಫ್ ರಿಲೇಷನ್ಶಿಪ್. ಆದರೆ ಇಲ್ಲಿ ಫಿಕ್ಸ್ ಆಗೋಗಿದೆ ನ್ಯೂಮರೇಟರು, ಇಲ್ಲಿ 1 ಇರುತ್ತೆ, ಆ್ಯಂಡ್ ಡಿನಾಮಿನೇಟರ್ ಇಸ್ ಆಲ್ವೇಸ್ ವ್ಯಾಲ್ಯೂಸ್ ಬಿಟ್ವೀನ್ -1 and 1. ಈ ಥರ ಇದ್ದಾಗ ನಮ್ಮ ರೇಂಜ್ ಬಂದು ಈ ರೀತಿಯಲ್ಲಿ ಬರುತ್ತೆ, ಸರಿನಾ. ಸೊ ಅದೇ ಕಾನ್ಸೆಪ್ಟು ಇಲ್ಲೂ ಕೂಡ. ಸೊ ಏನು ಎಕ್ಸ್ಟ್ರಾಡಿನರಿ, ಏನು ಡಿಫಿಕಲ್ಟು, ಏನು ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋಂಥ ಕಾನ್ಸೆಪ್ಟು ಏನಿಲ್ಲ ಇಲ್ಲಿ. ಆಯಿತಾ, ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ.